Okay, students. So yesterday we have started with the fifth unit. Okay, that is Albert Einstein and Heisenberg ಅಂತ ಹೇಳಿ ಅವರಿಬ್ಬರ ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ. ನಿನ್ನೆ ಜಸ್ಟ್ ಇಂಟ್ರೊಡಕ್ಷನ್ ನೋಡಿದ್ವಿ. ವಾಟ್ ವಿ ಹ್ಯಾವ್ ಸೀನ್ ಇಸ್ ನಮ್ಮ ಸೈನ್ಸ್ ಹೆಂಗಿತ್ತು, ಸೈನ್ಸ್ನ ತಿಳ್ಕೊಬೇಕಾಗಿತ್ತಂದರೆ ಹೆಂಗೆ ಮಾಡ್ತಿದ್ರು. ಓಕೆ, ಆಮೇಲೆ ರಿನೈಸನ್ಸ್ ಪೀರಿಯಡ್ನ ಹೆಂಗಿತ್ತು, ಮೆಡಿವಲ್ ಏಜ್ ಒಳಗೆ ಹೆಂಗಿತ್ತು. ಓಕೆ, ಆಮೇಲೆ ಅದಾದಮೇಲೆ ಒಂದು ರೂಲ್ಸ್ ತೆಗೆದ್ರು ಏನಂತಂದ್ರೆ ಥೇರಿ ಇಸ್ ನಾಟ್ 20th ಸೆಂಚುರಿ ಸ್ಟಾರ್ಟಿಂಗ್ ಒಂದು ರೂಲ್ಸ್ ತೆಗೆದ್ರು ಏನು, ಥೇರಿ ಇಸ್ ನಾಟ್ ಆಲ್ವೇಸ್ ಟ್ರಸ್ಟೆಡ್ ಮತ್ತು ಏನು ರಿಸಲ್ಟ್ ಆರ್ ನಾಟ್ ಮೆಷರ್ಡ್ ಅಂತ ಹೇಳಿ. ಸೊ ಅದ್ರಾಗ ನ್ಯೂಟನ್ ಬಂದು ಏನು ಹೇಳ್ದೆ, ಟೈಮ್ ಆ್ಯಂಡ್ ಸ್ಪೇಸ್ ಏನದ ಫಿಕ್ಸ್ಡ್ ಆ್ಯಂಡ್ ಅಬ್ಸಲ್ಯೂಟ್ ಅದ ಅಂತ ಹೇಳ್ದೆ. ಓಕೆ, ಸೊ ಅದ್ರ ಸಲಾಗಿ ಏನು ಮಾಡ್ತಾನೆ, ನೆಕ್ಸ್ಟ್ ಒಬ್ರಿಗೆ ಕೇಳ್ತಾರೆ ಏನಂತ ಹೇಳಿ, ಲೈಟ್ ವಾಟರ್ ವೇವ್ಸ್ ವಾಟರ್ ಒಳಗೆ ಟ್ರಾವೆಲ್ ಆಗ್ತದೆ, ಸೌಂಡ್ ವೇವ್ಸ್ ಅಟ್ಮಾಸ್ಫಿಯರ್ ಒಳಗೆ ಟ್ರಾವೆಲ್ ಆಗ್ತದೆ, ಲೈಟ್ ವೇವ್ಸ್ ಹೆಂಗೆ ಟ್ರಾವೆಲ್ ಆಗ್ತದೆ ಅಂತ ಹೇಳ್ತಾನೆ. ಹೆಂಗೆ ಯಾಕಂದ್ರೆ ಟೈಮ್ ಆ್ಯಂಡ್ ಸ್ಪೇಸ್ ಫಿಕ್ಸ್ ಅದ ಅಂತ ಹೇಳಿರ್ತಾನೆ. ಸೊ ಅದ್ರ ಸಲ ಇವರೊಂದು ಕ್ವಶನ್ ಮಾಡಿದ ಸಲಾಗ ಅಲ್ಲೇ ಮೈಕಲ್ಸನ್ ಆ್ಯಂಡ್ ಮೋರ್ಲೆ ಬಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಒಂದು ಲೈಟ್ ಬೀಮ್ನ ಎರಡಾಗಿ ಸ್ಪ್ಲಿಟ್ ಮಾಡ್ತಾರೆ. ಸ್ಪ್ಲಿಟ್ ಮಾಡಿ ಒಂದು ನಡ್ವಕ್ಕೆ ಮಿರರ್ ಇರ್ತಾರೆ. ಓಕೆ, ಸೊ ಮಿರರ್ನ ಅರ್ತ್ ಅಂತ ಕನ್ಸಿಡರ್ ಮಾಡಿರಿ ಅಂತ ಹೇಳ್ತಾನೆ. ಹೆಂಗೆ ಅರ್ತ್ ತಿರುಗ್ತದೆ ಹಂಗೆ ಲೈಟ್ ವೇವ್ಸ್ ರೀಕಂಬೈನ್ ಹಾಕೋತ ಹೋಗ್ತಾವ ಅಂತ ಅವರಿಬ್ರು ಹೇಳ್ತಾರೆ. ಬಟ್ ಇನ್ನೊಬ್ಬನ ಬಂದು ಏನು ಹೇಳ್ತಾನಂತಂದ್ರೆ, ಒಂದು ವರ್ಕ್ ಮಾಡಬೇಕಾದಾಗ ಒಂದು ಲೈಟ್ ವೇವ್ ವರ್ಕ್ ಮಾಡಬೇಕಾದಾಗ ಇನ್ನೊಂದು ರೆಸ್ಟ್ ಇರ್ತದೆ ಅಂತ ಹೇಳ್ತಾನೆ. ಸೊ ಮತ್ತು ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಸೊ ಅವಾಗ ಐನ್ಸ್ಟೀನ್ ಬಂದು ವರ್ಲ್ಡ್ ಆಫ್ ಐಡಿಯಾಸ್ ಅಂತ ಸಾಲ್ವ್ ಮಾಡ್ತಾನೆ ಅಂತ ಹೇಳಿದ್ವಿ. ಓಕೆ, ಸೊ ಈಗ ನಾವು ವರ್ಲ್ಡ್ ಆಫ್ ಐಡಿಯಾಸ್ ಸ್ಟಾರ್ಟ್ ಮಾಡೋಣ ಇವತ್ತು. ಓಕೆ, at the beginning of this century, what science that were was European. Okay, ಅವಾಗೇನದ ಅವಾಗ ಬಿಗಿನಿಂಗ್ ಆಫ್ ದ ಸೆಂಚುರಿ 20th ಸೆಂಚುರಿಗಿಂತ ಪೇಲ. ಓಕೆ, ಸೊ 20th ಸೆಂಚುರಿ ಮತ್ತು 20th ಸೆಂಚುರಿಗಿಂತ ಪೇಲ. ಸೊ ಸೈನ್ಸ್ ಏನಿತ್ತಲ್ಲ ಬರೀ ಯುರೋಪಿಯನ್ದಾಗ ಅಷ್ಟೇ ಇತ್ತು ಅಂತ ಹೇಳ್ತಾನೆ. ಓಕೆ, ಸೊ ಜಾಸ್ತಿ ಎಲ್ಲ ಕಡೆ ಸೈನ್ಸಿನ ಸ್ಪ್ರೆಡ್ ಆಗಿದ್ದಿಲ್ಲ. ಸೊ ಅವಾಗ ಬರೀ ಯುರೋಪಿಯನ್ ಸೈನ್ಸ್ ಅಂತ ಕರೀತಾರೆ, ಅಂದರೆ ಯುರೋಪಿಯನ್ಸ್ ಒಳಗೆ ಅಷ್ಟೇ ಇತ್ತು ಅಂತ ಹೇಳ್ತಾನೆ. ಓಕೆ, ಇವನ್ ರುದರ್ಫೋರ್ಡ್ಸ್ ಪ್ಯಾರೆಂಟ್ ಹ್ಯಾಸ್ ಬೀನ್ ಬ್ರಿಟಿಷ್. ಓಕೆ, ರುದರ್ಫೋರ್ಡ್ ಪ್ಯಾರೆಂಟ್ಸ್ ಏನಿದ್ರು ಬ್ರಿಟಿಷ್ದವರೇ ಇದ್ರು ಅಂತ ಹೇಳ್ತಾನೆ. ಓಕೆ, ಇಟ್ ಡಸ್ ನಾಟ್ ಇನ್ಸಲ್ಟ್ ಟು ದ content of Asia to suggest that science was it the most advanced in the West, when it was the West that defined what was the count as science. Okay, so ಏಷ್ಯಾ ಒಳಗೆ ಏನಿತ್ತು ಅಂತಂದ್ರೆ, ಅಂದ್ರೆ ಏಷ್ಯಾ ಒಳಗೆ ಅವಾಗ ಏನು ಥಿಂಕ್ ಮಾಡ್ತಿದ್ರು ಅಂತಂದ್ರೆ, ಸೈನ್ಸ್ ಅಲ್ಲದ ಅಂದ್ರೆ ವೆಸ್ಟ್ ಒಳಗದ ಅಂತ ಥಿಂಕ್ ಮಾಡ್ತಿದ್ರು. ಓಕೆ, ನೆಕ್ಸ್ಟ್ ಇನ್ 20th century science has been internationalized in part because of the two great wars and especially the Second World War. Okay, ಈಗೇನಾಯ್ತು 20th century ಅದು ಬಿಫೋರ್ 20th century ಅದು ಈಗ 20th century ಒಳಗೆ ಏನಾಯ್ತು, ವರ್ಲ್ಡ್ ವಾರ್ಸ್ ಆಗೋದು ನಿಂತ. ಓಕೆ, ಫಸ್ಟ್ ವರ್ಲ್ಡ್ ವಾರ್ ಮತ್ತು ಸೆಕೆಂಡ್ ವರ್ಲ್ಡ್ ವಾರ್ ಆಗಿದ್ದು ನಿಂತ ಏನಾಗ್ತದೆ, ಸೈನ್ಸ್ ಏನಾಯ್ತು ಇಂಟರ್ನ್ಯಾಷನಲೈಸ್ಡ್ ಆಯ್ತು. ಏನಾಯ್ತು, ಅವಾಗ ಬರೀ ಸೈನ್ಸಲ್ಲಿತ್ತು ವೆಸ್ಟರ್ನ್ ಒಳಗೆ ಇತ್ತು, ದಟ್ ಯುರೋಪಿಯನ್ ಒಳಗೆ ಅಷ್ಟೇ ಇತ್ತು. ಓಕೆ, ಬಟ್ ಈಗೇನಾಯ್ತು ಫಸ್ಟ್ ವರ್ಲ್ಡ್ ವಾರ್ ಮತ್ತು ಸೆಕೆಂಡ್ ವರ್ಲ್ಡ್ ವಾರ್ ಒಳಗೆ ಏನಾಯ್ತು, ಸೈನ್ಸ್ ಏನಾಯ್ತು ಇಂಟರ್ನ್ಯಾಷನಲೈಸ್ಡ್ ಅಂದರೆ ಎಲ್ಲ ಕಡೆ ಯೂಸ್ ಮಾಡಕತ್ರು ಅಂತ ಹೇಳ್ತಾನೆ. ಓಕೆ, ಯಾಕಂದ್ರೆ ಅಲ್ಲಿ ಏನಾರ ಸೈಂಟಿಫಿಕ್ ವೆಪನ್ಸ್ ಯೂಸ್ ಮಾಡಿರ್ಬೋದು, ಅಥವಾ ಒಂದು ಸೈಂಟಿಫಿಕ್ ವೇದಾಗ ಏನಾರ ಮೀನ್ಸ್ ವಾರಿಗೆ ಬೇಕಾದಂಥ ನ್ಯೂಕ್ಲಿಯರ್ ಬಾಂಬ್ಸ್ ರೆಡಿ ಮಾಡಿರ್ಬೋದು, ಅಥವಾ ಏನೇ ಇರಲಿ. ಓಕೆ, ಸೊ ಅಲ್ಲಿ ಏನಾಯ್ತು, ಒಂದು ಸೈನ್ಸ್ ಯೂಸ್ ಮಾಡಿ ಒಂದು ಫಸ್ಟ್ ವರ್ಲ್ಡ್ ವಾರ ಮತ್ತು ಸೆಕೆಂಡ್ ವರ್ಲ್ಡ್ ವಾರಿಗೆ ಸೈನ್ಸ್ ಯೂಸ್ ಮಾಡಿ ಒಂದು ವಾರ್ ಮಾಡ್ಯಾರ ಅಂತ ಹೇಳ್ತಾರೆ. ಸೊ ಅದ್ರ ಸಲಾಗಿ ಏನಾಯ್ತು ಅಂತಂದರೆ, ಎಸ್ಪೆಷಲಿ ಸೆಕೆಂಡ್ ವರ್ಲ್ಡ್ ವಾರ್ನಿಂತ ನಮ್ದು ಸೈನ್ಸ್ ಇಂಟರ್ನ್ಯಾಷನಲೈಸ್ಡ್ ಆಯಿತು ಅಂತ ಹೇಳ್ತಾನೆ. ಓಕೆ, ನಮಗೆ ವಾರ್ನಾಗ ಏನು ಯೂಸ್ ಮಾಡ್ಯಾರ ಅಂತ ಬೇಕಾಗಿಲ್ಲ. ಓಕೆ, ಬಟ್ ಆ ವಾರ್ನಿಂತ ಏನಾಯ್ತು, ನಮ್ದು ಇಂಟರ್ನ್ಯಾಷನಲೈಸ್ಡ್ ಆಯ್ತು ಸೈನ್ಸ್ ಅಂತ ಬೇಕಾಗಿದೆ ಅಷ್ಟೇ. ಮತ್ತು ಆ ವಾರನ್ನ ಬರೀ ನ್ಯೂಕ್ಲಿಯರ್ ಬಾಂಬ್ ಕ್ರಿಯೇಟ್ ಮಾಡ್ಯಾರೇನೋ, ಬರೀ ವೆಪನ್ಸ್ ಕ್ರಿಯೇಟ್ ಮಾಡ್ಯಾರೇನೋ ಅಂತ ತಲೆಗೆ ಇಟ್ಕೋಬೇಡ್ರಿ. ಓಕೆ, ನಮ್ಮ ವಾರ್ನಾಗ ಏನು ಯೂಸ್ ಮಾಡ್ಯಾರ ಅನ್ನೋದು ಬೇಕಾಗಿಲ್ಲ, ಬಟ್ ಆ ವಾರ್ನಾಗ ಸೈನ್ಸ್ ಯೂಸ್ ಮಾಡ್ಯಾರ, ಅದರಿಂದ ಏನಾಯ್ತು ನಮ್ದು ಸೈನ್ಸ್ ಏನಾಯ್ತು ಇಂಟರ್ನ್ಯಾಷನಲೈಸ್ಡ್ ಆತಂತ ಅಷ್ಟೇ ತಲೆಗೆ ಇಟ್ಕೊರಿ. ಓಕೆ, ಒನ್ ಆಫ್ ಇಟ್ಸ್ ಸಿಂಗಲ್ ಗ್ರೇಟೆಸ್ಟ್ ಸೈಂಟಿಸ್ಟ್ ರಿಯಲಿ ಬಿಲಾಂಗ್ ಟು ನೋ ಕಂಟ್ರಿ ಎಟ್ ಆಲ್. ಸೊ ಅದ್ರಾಗ ಒಬ್ಬನ ಸೈಂಟಿಸ್ಟ್ ಅದಾನ. ಸೊ ಅದ್ರಾಗ ಅವ ಏನು ಹೇಳ್ತಾನಂತ, ಯಾವುದೂ ಕಂಟ್ರಿ ಬಿಲಾಂಗ್ ಇಲ್ಲ ಅವ. ಓಕೆ, ಅಂಥ ಸೈಂಟಿಸ್ಟ್ ಯಾರು, ಆಲ್ಬರ್ಟ್ ಐನ್ಸ್ಟೀನ್. ಓಕೆ, ಸೊ ಆಲ್ಬರ್ಟ್ ಐನ್ಸ್ಟೀನ್ ವಾಸ್ ಬರ್ನ್ ಇನ್ ಉಲ್ಮ್ ಒಳಗೆ ಹುಟ್ಟಾನವ. ಓಕೆ, ಆಲ್ಬರ್ಟ್ ಐನ್ಸ್ಟೀನ್ ಎಲ್ಲಿ ಹುಟ್ಟಾನ, ಉಲ್ಮ್ ಒಳಗೆ ಹುಟ್ಟಾನ, ಸದರ್ನ್ ಜರ್ಮನಿ. ಕ್ವಶನ್ ಕೇಳ್ತಾರೆ ನಿಮಗೆ 1 marks ಕ್ವಶನ್ 2 marks ಕ್ವಶನಾಗ, ಆಲ್ಬರ್ಟ್ ಐನ್ಸ್ಟೀನ್ ಎಲ್ಲಿ ಹುಟ್ಟಾನ ಅಂಥೇಳಿ. ಉಲ್ಮ್ ಒಳಗೆ ಸದರ್ನ್ ಜರ್ಮನಿ. ಎಲ್ಲಿ ಬರ್ತು ಉಲ್ಮ್ ಅಂದರೆ ಸದರ್ನ್ ಜರ್ಮನಿ ಒಳಗೆ ಬರ್ತದೆ. ಓಕೆ, ಅವ ಹುಟ್ಟಕ್ಕೂಳೆ ಅವ ಹುಟ್ಟಿದ್ಮೇಲೆ ಏನಾಯ್ತು, ದ ಫ್ಯಾಮ್ಲಿ ಮೂವ್ ಟು ಮುನಿಚ್. ಓಕೆ, ಮುನಿಚಿಗೆ ಹೋಗ್ತಾರೆ ಅವರು. ಆ್ಯಂಡ್ ಇಟ್ ವಾಸ್ ಹಿಯರ್ ದಟ್ ಐನ್ಸ್ಟೀನ್ ಸ್ಪೆಂಡ್ ಹಿಸ್ ಚೈಲ್ಡ್ಹುಡ್. ಅಲ್ಲಿ ಅವ್ನ ಚೈಲ್ಡ್ಹುಡ್ ಸ್ಪೆಂಡ್ ಮಾಡ್ತಾನೆ, ಆಮೇಲೆ ಸ್ಕೂಲ್ನ ಕಲಿತಾನೆ ಅಂತ ಹೇಳ್ತಾನೆ. ಅಲ್ಲಿ ಮುನಿಚ್ ಒಳಗೆ ಹುಟ್ಟಿದಲ್ಲಿ ಉಲ್ಮ್ ಒಳಗೆ. ಓಕೆ, ಬಟ್ ಅವ್ನು ಹುಟ್ಟಿದ್ಮೇಲೆ ಅವ್ರ ಫ್ಯಾಮ್ಲಿ ಮುನಿಚಿಗೆ ಹೋಗ್ತಾರೆ. ಸೊ ಮುನಿಚಿಗೆ ಹೋಗಿ ಅಲ್ಲೇ ಅವ ತನ್ನ ಚೈಲ್ಡ್ಹುಡ್ ಸ್ಪೆಂಡ್ ಮಾಡ್ತಾನೆ, ಆಮೇಲೆ ಅಲ್ಲೇ ಅವ ಸ್ಕೂಲ್ ಡೇಸ್ ಕಲಿತಾನೆ ಅಂತ ಹೇಳ್ತಾನೆ. ಓಕೆ,
He was not a modular scholar. He was impatient of regard rules and authority. Thus, though he was excited by the abstract through involved in the geometry and by music, he felt school without a diploma. Okay. So, ಅವ ಏನದಾನ ಈಗೇನು ರೂಲ್ಸ್ ಅದಲ್ಲ, ರಿಜಿಡ್ ರೂಲ್ಸ್ ಅಂತಂದರೆ ಏನು ಸ್ಕೂಲ್ಗೆ ಹೋಗ್ಬೇಕಾಗಿತ್ತಂದ್ರೆ ಕಲಿಬೇಕಾಯ್ತಾನೆ, ಇದನ್ನು ಮಾಡಬೇಕು ಅದನ್ನು ಮಾಡಬೇಕು. ಸೊ ಇವೇನು ರಿಜಿಡ್ ರೂಲ್ಸ್ ಅದಾವಲ್ಲ, ಸೊ ಅದ್ರ ಬಗ್ಗೆ ಅವ ಇಂಪೇಷಂಟ್ ಅದಾನ ಅಂತ ಹೇಳ್ತಾನೆ. ಓಕೆ, ಎಲ್ಲೋತದ ಅದಿಲ್ಲ. ಹಾಂ, ಆ ರೂಲ್ಸ್ ಬಗ್ಗೆ ಅವ ಅಷ್ಟು ಇಂಪೇಷಂಟ್ ಅಂದ್ರೆ ಅಷ್ಟು ಏನು ಸ್ಕೂಲಿಗೆ ಹೋಗ್ಬೇಕಂದ್ರೆ ಪರ್ಟಿಕ್ಯುಲರ್ಲಿ ಒಂದು ರೂಲ್ಸ್ ಇರ್ತದೆ. ಸೊ ಅದು ಎಲ್ಲ ಅವನಿಗೆ ಸೇರ್ತಿದ್ದಿಲ್ಲ. ಓಕೆ, ಸೊ ಅವ ಏನಿದ್ದ ಅಂತಂದ್ರೆ ಅವ ಒಂದು ಪ್ರಾಕ್ಟಿಕಲ್ ವೇ ಒಳಗೆ ಇನ್ವಾಲ್ವ್ ಇದ್ದ. ಓಕೆ, ಸೊ ಸ್ಕೂಲ್ಗೆ ಹೋಗಿ ಥೇರಿ ಓದಿ ಅದನ್ನು ಓದೋದು, ಸೊ ಅಷ್ಟು ಪೇಷನ್ಸ್ ಅವನ ಕಡೆ ಇರಲಿಲ್ಲ. ಸೊ ಒಂದು ಪ್ರಾಕ್ಟಿಕಲ್ ವೇ ಒಳಗೆ ಇನ್ವಾಲ್ವ್ ಇದ್ದ ಅಂತ ಹೇಳ್ತಾನೆ. ಅವನಿಗೆ ಜಾಸ್ತಿ ಲೈಕ್ ಆಗಿದ್ದು ಜಾಮೆಟ್ರಿ ಲೈಕ್ ಆಗ್ತಿತ್ತು, ಆಮೇಲೆ ಮ್ಯೂಸಿಕ್ ಲೈಕ್ ಆಗ್ತಿತ್ತು ಅಂತ ಹೇಳ್ತಾನೆ. ಸೊ ಅದ್ರ ಸಲಾಗಿ ಏನಾಗ್ತಾನೆ, ಅವ ತನ್ನ ಡಿಪ್ಲೊಮಾ ಪೂರ ಮಾಡ್ಕೊಂಗಿಲ್ಲ ಅಂತ ಹೇಳ್ತಾನೆ. ಓಕೆ, ಐನ್ಸ್ಟೀನ್ ಫ್ಯಾಮಿಲಿ ವಾಸ್ ಜೀವಿಶ್. ಸೊ ಅವ್ರೇನಿದ್ರು ಜೀವಿಶ್ ಇದ್ದರು. ಹಿ ವಾಸ್ ನಾಟ್ ರೆಸ್ಟ್ರಿಕ್ಟ್ ಇನ್ ಹಿಸ್ ರಿಲೇಷನ್ ಅಬ್ಸರ್ವೆನ್ಸ್, ಬಟ್ ಹಿ ಗ್ರೀವ್ ಅಪ್ ವಿತ್ ಎ ಸ್ಟ್ರಾಂಗ್ ಸೆನ್ಸ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಅವ ಅಷ್ಟು ರಿಲಿಜನ್ ಒಳಗೆ ಜಾಸ್ತಿ ಬಿಲೀವ್ ಮಾಡ್ತಿದ್ದಿಲ್ಲ. ಓಕೆ, ಬಟ್ ಏನಿತ್ತು ಅಂತಂದ್ರೆ ಗಾಡ್ ಬಗ್ಗೆ ಒಂದು ಗ್ರೇಟ್ ಸೆನ್ಸ್ ಇತ್ತು, ಅಂದ್ರೆ ಗಾಡ್ ಬಗ್ಗೆ ಒಂದು ಬಿಲೀವ್ ಇತ್ತು ಅಂತ ಹೇಳ್ದ. ಓಕೆ, ರಿಲಿಜನ್ ಬಗ್ಗೆ ಬಿಲೀವ್ ಮಾಡ್ತಿದ್ದಿಲ್ಲ, ಬಟ್ ಗಾಡ್ ಬಗ್ಗೆ ಬಿಲೀವ್ ಮಾಡ್ತಿದ್ದ ಅಂತ ಹೇಳ್ತಾನೆ. ಓಕೆ, ಅಬ್ಸ್ಟ್ರಾಕ್ಟ್ದು ಮ್ಯೂಸಿಕ್ ಆ್ಯಂಡ್ ಗಾಡ್, ದೀಸ್ ವುಡ್ ಬಿ ಪವರ್ಫುಲ್ ಇನ್ಫ್ಲೂಯೆನ್ಸ್ ಆನ್ ಹಿಮ್. ಸೊ ಮ್ಯೂಸಿಕ್ ಮತ್ತು ಗಾಡ್ ಅವನ ಲೈಫ್ನಾಗ ಭಾಳ ಇನ್ಫ್ಲೂಯೆನ್ಸ್ ಇತ್ತು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, ಆಫ್ಟರ್ ಸೆಕೆಂಡರಿ ಸ್ಕೂಲ್, Einstein made a bid to enter the Swiss Federal Polytechnical School at Zurich and failed. ಸೊ ಅವ್ನ ಸ್ಕೂಲ್ ಆದಮೇಲೆ ಸೆಕೆಂಡರಿ ಸ್ಕೂಲಿಗೆ ಏನು ಮಾಡಿ ಎಲ್ಲಿ ಹೋಗಿದ್ದ ಅಂತಂದ್ರೆ ಸ್ವಿಜ್ ಒಳಗೆ ಫೆಡರಲ್ ಪಾಲಿಟೆಕ್ನಿಕಲ್ ಕಾಲೇಜಿಗೆ ಹೋಗಿದ್ದ. ಓಕೆ, ಸೊ ಸ್ಕೂಲ್ ಎಲ್ಲಿ ಕಲ್ತ, ಮುನಿರಿಚ್ ಒಳಗೆ ಕಲ್ತ. ಆಮೇಲೆ ಸೆಕೆಂಡರಿ ಸ್ಕೂಲ್, ಆಮೇಲೆ ಅವನಿಗೆ ಅಷ್ಟು ಸ್ಕೂಲ್ ಒಳಗಿನ ರೂಲ್ಸ್ ಸಲಾಗ ಅಷ್ಟು ಅವನಿಗೆ ಅದ್ರ ಬಗ್ಗೆ ಏನಂತಾನೆ ಪೇಷನ್ಸ್ ಇರಲಿಲ್ಲ. ಅಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸಲಾಗ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಓಕೆ, ಬಟ್ ಅಂದರೂ ಏನು ಮಾಡ್ತಾನಂತಂದ್ರೆ ಪಾಲಿಟೆಕ್ನಿಕಲ್ ಕಾಲೇಜಿಗೆ ಹೋಗ್ತಾನೆ. ಯಾವುದು ಸ್ವಿಚ್ ಫೆಡರಲ್ ಪಾಲಿಟೆಕ್ನಿಕಲ್ ಕಾಲೇಜ್ಗೆ ಹೋಗ್ತಾನೆ. ಬಟ್ ಅಲ್ಲಿ ಅವ ಫೇಲ್ ಆತಾನೆ. ಓಕೆ, ಆ ಫೇಲ್ ಆದಮೇಲೆ ಏನಾಗ್ತಾರೆ, ಅವ್ರ ಫ್ಯಾಮ್ಲಿ ಎಲ್ಲಿ ಹೋಗ್ತಾನೆ, ಹಿಸ್ ಫ್ಯಾಮ್ಲಿ ಮೀನ್ ವೈಲ್ ಹ್ಯಾಡ್ ಮೂವ್ ಟು ಮಿಲನ್. ಸೊ ನೆಕ್ಸ್ಟ್ ಮಿಲನಿಗೆ ಮೂವ್ ಆಗ್ತಾರೆ. ಅದೇ ಅಲ್ಲದೆ ನಾರ್ತ್ ಇಟಾಲಿ ಒಳಗದೆ. ಸೊ ಐನ್ಸ್ಟೀನ್ ಮೈಟ್ ವೆಲ್ ಹ್ಯಾವ್ ಜಾಯಿನ್ ದಮ್. ಸೊ ಐನ್ಸ್ಟೀನ್ ಏನಾಗ್ತಾನೆ, ಅವ್ರ ಜೊತೆ ಹೋಗ್ತಾರೆ. ಓಕೆ, ಹೋಗ್ಕೊಳ್ಳೆ ಇಟಾಲಿಯನ್ ಆಗ್ತಾನೆ. ಓಕೆ, ಈಗ ಏನಾಗ್ತದೆ, ಇಟಲಿಗೆ ಹೋಗಿದ್ದ ಸಲಾಗ ಏನಾಗ್ತಾನೆ, ಇಟಾಲಿಯನ್ ಆಗ್ತಾನೆ. ಓಕೆ, ಅಲ್ಲಿ ಹೋದ್ಕೊಳ್ಳೆ ಮತ್ತು ಅವ್ನಿಗೆ ಪೊಲಿಟೆಕ್ನಿಕಲ್ ಕಲಿಬೇಕಂತ ಅನಿಸ್ತದೆ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ಸ್ವಿಟ್ಜರ್ಲ್ಯಾಂಡ್ ಪೊಲಿಟಿಕಲ್ ಕಾಲೇಜಿಗೆ ಹೋಗ್ತಾನೆ. ಓಕೆ, ಸೊ ಸ್ವಿಟ್ಜರ್ಲ್ಯಾಂಡ್ ಒಳಗೆ ಪೊಲಿಟೆಕ್ನಿಕಲ್ ಕಾಲೇಜಿಗೆ ಹೋಗ್ತಾನೆ. ಅಲ್ಲಿ ಹೋದ್ಕೊಳ್ಳೆ ಈ ಫೌಂಡ್ ಸ್ವಿಚ್ ಎಜುಕೇಷನ್ ಮೆಥಡ್ಸ್ ಮಚ್ ಮೋರ್ ಟು ಹಿಸ್ ಲೈಕಿಂಗ್ ದೆನ್ ದೋಸ್ ಆಫ್ ಜರ್ಮನಿ. ಸೊ ಜರ್ಮನಿ ಕಾಲೇಜ್ಗಿಂತ ಸ್ವಿಚ್ ಒಳಗೆ ಏನು ವೇ ಆಫ್ ಟೀಚಿಂಗ್ ಅದಲ್ಲ ಅವನಿಗೆ ಸೇರ್ತದೆ ಅಂತ ಹೇಳ್ತಾನೆ. ಓಕೆ, ಲೈಕಿಂಗ್ ಅಂತಂದ್ರೆ ಲೈಕ್ ಆಗ್ತದೆ. ಜರ್ಮನಿ ಒಳಗೆ ಇದ್ದಿದ್ದ ಟೀಚಿಂಗ್ ಮೆಥಡ್ಗಿಂತ ಸ್ವಿಚ್ ಒಳಗೆ ಇದ್ದಿದ್ದ ಟೀಚಿಂಗ್ ಮೆಥಡ್ ಅವನಿಗೆ ಸೇರ್ತು ಅಂತ ಹೇಳ್ತಾನೆ. ಓಕೆ, ವಿತ್ ದಟ್ ವಿನ್ ರಿಸಲ್ಟ್ ದಟ್ ಹಿ ಸಕ್ಸೆಡೆಡ್ ಇನ್ ಗೇನಿಂಗ್ ದ ಎಂಟ್ರೆನ್ಸ್ ಟು ದ ಸ್ಕೂಲ್ ಎಟ್ ದ ಸೆಕೆಂಡ್ ಅಟೆಂಪ್ಟ್ ಆ್ಯಂಡ್ ದಟ್ ಹಿ ಗೇವ್ ಅಪ್ ಹಿಸ್ ಜರ್ಮನ್ ಸಿಟಿಜನ್ಶಿಪ್. ಓಕೆ, ಸೊ ಈಗ ಸೆಕೆಂಡ್ ಅಟೆಂಪ್ಟ್ನಾಗ ಏನಾತ, ಅವ ಅಲ್ಲಿ ಇಟಾಲಿಯನ್ ಅದು ಸ್ವಿಚ್ ಎಜುಕೇಷನ್ ಪೊಲಿಟಿಕಲ್ ಕಾಲೇಜ್ನೊಳಗೆ ಹೋಗಿ ಅವನಿಗೆ ಪೊಲಿಟಿಕಲ್ ಕಲಿಯೋಕೆ ಪ್ಲೇಸ್ ಸಿಗ್ತದೆ ಅಂತ ಹೇಳ್ತಾನೆ. ಸೊ ಅಲ್ಲೇನಾಯ್ತು, ಈಗ ಅವ ಜರ್ಮನಿ ಬಿಟ್ಟು ಈಗ ಇಟಾಲಿಯನ್ ಆಗಿಬಿಡ್ತಾನೆ. ಯಾಕಂದ್ರೆ ಅಲ್ಲೇ ಸ್ವಿಟ್ಜರ್ಲ್ಯಾಂಡ್ ಕಾಲೇಜ್ನಾಗ ಅವನಿಗೆ ಇದು ಸಿಗ್ತದೆ, ಸೆಕೆಂಡ್ ಟೈಮ್ ಪಾಲಿಟೆಕ್ನಿಕ್ ಕಲಿಯೋಕೆ ಒಂದು ಪ್ಲೇಸ್ ಸಿಗ್ತದೆ. ಓಕೆ, ಅಥವಾ ಒಂದು ಅಡ್ಮಿಷನ್ ಸಿಗ್ತದೆ ಅಂತ ಹೇಳ್ಬೋದು. ಸೊ ಅದ್ರ ಸಲಾಗಿ ಏನಾಯ್ತು, ಈಗ ಜರ್ಮನಿ ಸಿಟಿಜನ್ಶಿಪ್ ಬಿಡ್ತಾನೆ, ಇಟಾಲಿಯನ್ ಸಿಟಿಜನ್ಶಿಪ್ಪಿಗೆ ಬರ್ತಾನೆ ಅಂತ ಹೇಳ್ತಾನೆ. ಓಕೆ, ಹಿ ವಾಸ್ ನಾಟ್ ಅ ಮೋಡಲ್ ಸ್ಟೂಡೆಂಟ್. ಓಕೆ, ಅಂಥ ಪರೆ ಟಾಪರ್ ಅಥವಾ ಚಲೋ ಅನ್ನೋಂಥ ಸ್ಟೂಡೆಂಟ್ ಅವ ಇದ್ದಿದ್ದಿಲ್ಲ. ಓಕೆ, ಅಲ್ಲಿ ಅವ ಕ್ಲಾಸಸ್ಸಿಗೆ ಲೆಕ್ಚರ್ಸ್ ಹೇಳೋಂಥ ಕ್ಲಾಸಸ್ಸಿಗೆ ಕುಂತ ಕ್ಲಾಸ್ ಕೇಳೋಂಥ ಸ್ಟೂಡೆಂಟ್ ಇದ್ದಿದ್ದಿಲ್ಲ ಅವ. ಬಟ್ ಏನಿತ್ತು, ಏನೇ ಕಲ್ತರೂ ತಾನೇ ವೈಡ್ಲಿ ಆ್ಯಂಡ್ ಡೀಪ್ಲಿ ಆಗಿ ತಾನಾಗೆ ಓದಿ ಕಲಿಯಂಥ ಮನುಷ್ಯ ಇದ್ದ. ಯಾರು? ಐನ್ಸ್ಟೀನ್. ಓಕೆ, ಸೊ ಐನ್ಸ್ಟೀನ್ ಅಲ್ಲೇನು ಪೊಲಿಟಿಕಲ್ ಕಾಲೇಜ್ನಾಗ ಹೋಗಿರ್ತಾನೆ, ಅಲ್ಲೇ ನಮ್ಮ ಲೆಕ್ಚರ್ಸ್ನಾಗ ಕುಂತ ಕ್ಲಾಸ್ ಕೇಳಿ ಕಲಿಯಂಥ ಮನುಷ್ಯ ಇದ್ದಿದ್ದಿಲ್ಲ ಅವ. ಬಟ್ ಅವ ಏನೇ ಓದಿದ್ರು ವೈಡ್ ಆ್ಯಂಡ್ ಡೀಪ್ಲಿ ಆಗಿ ಓದಿ ತಂದೆ ಆದಂಥ ಓನ್ ಕಲಿತಿದ್ದ ಅಂತ ಹೇಳ್ತಾನೆ. ಓಕೆ, ಅಮಾಂಗ್ ದ ಆಥರ್ಸ್ ಹೂ ಹ್ಯಾಡ್ ಅ ಪರ್ಟಿಕ್ಯುಲರ್ ಇನ್ಫ್ಲೂಯೆನ್ಸ್ ಆನ್ ಹಿಮ್ ಆ್ಯಸ್ ಹಿ ಅಡ್ಮಿಟೆಡ್. ಅವ್ನ ಮ್ಯಾಗ ಜಾಸ್ತಿ ಇನ್ಫ್ಲೂಯೆನ್ಸ್ ಕೊತ್ತ ಅಂತ 2 ಆಥರ್ಸ್ ಅದಾರ. ಆಥರ್ಸ್ ಅಂತಂದ್ರೆ ಬುಕ್ ಬರೀತಾರಲ್ಲ, ಇಟ್ ಮೇ ಬಿ ಅ
ಕಾಲೇಜ್ ಬುಕ್ ಆರ್ ಇಟ್ ಮೇ ಬಿ ಜನರಲ್ ಬುಕ್. ಓಕೆ, ಎರಡು ಆಥರ್ಸ್ ಅದಾರ. ಅವ್ರು ಏನದಾರ ಅವ್ನ ಲೈಫ್ ಮೇಲೆ ಭಾಳ ಇನ್ಫ್ಲೂಯೆನ್ಸ್ ಕೊಟ್ಟಿದ್ರು. ಇನ್ಫ್ಲೂಯೆನ್ಸ್ ಅಂದ್ರೆ ಮೋಟಿವೇಶನ್ ಕೊಟ್ಟಿದ್ರು. ಓಕೆ, ಯಾರು ಅಂತಂತಂದ್ರೆ ಸ್ಕಾಟಿಷ್ ಫಿಲೋಸಫರ್ ಡೇವಿಡ್ ಹ್ಯೂಮೆ. ಓಕೆ, ಒಬ್ಬನ ಫಿಲೋಸಫರ್ ಅದಾನೆ ಯಾರು, ಡೇವಿಡ್ ಹ್ಯೂಮೆ ಅಂಥೇಳಿ. ಆಮೇಲೆ ಒಬ್ಬನ ಫಿಸಿಸ್ಟ್ ಅದಾನೆ ಯಾರು, ಈಸ್ಟನ್ ಮ್ಯಾಚ್ ಅಂತೆ. ಓಕೆ, ಸೊ ಇವರಿಬ್ಬರು ಆಥರ್ಗಳು ಅವನ ಲೈಫ್ನಾಗ ಭಾಳ ಇನ್ಫ್ಲೂಯೆನ್ಸ್ ಕೊಟ್ಟಾರ ಅಂತ ಹೇಳ್ಬೋದು. ಓಕೆ, ಆಮೇಲೆ ಇಟ್ ವಾಸ್ ದ ಲ್ಯಾಟರ್ ದ ಸೈನ್ಸ್ ಆಫ್ ಮೆಕ್ಯಾನಿಕ್ಸ್ ಅನ್ನೋದು ಒಂದು ಬುಕ್ ಅದ. ಸೊ ಆ ಬುಕ್ನಿಂದ ಏನದಲ್ಲ ಐನ್ಸ್ಟೀನ್ ಫಿಸಿಕ್ಸಿಗೆ ಬೇಕಾದಂಥ ಐಡಿಯಾಸ್ಗಳೆಲ್ಲ ಕಲೆಕ್ಟ್ ಮಾಡಿದೆ. ಓಕೆ, ಸೊ ಏನದಾನ ಐನ್ಸ್ಟೀನ್ ಏನದಾನ ಫಿಸಿಷಿಯನ್ ಅದಾನ, ಕರೆಕ್ಟಾ, ಫಿಸಿಕ್ಸ್ ಮ್ಯಾಗ ವರ್ಕ್ ಮಾಡ್ಯಾನ. ಸೊ ಫಿಸಿಕ್ಸಿಗೆ ಬೇಕಾದಂಥ ಥಿಂಗ್ಸ್ನ ಆ ಬುಕ್ನಿಂದ ತೊಗೊಂಡಾನಂತ ಹೇಳ್ಬೋದು. ಓಕೆ, ಅಪಾನ್ ಗ್ರ್ಯಾಜುಯೇಷನ್ ಐನ್ಸ್ಟೀನ್ ಸಪೋರ್ಟೆಡ್ ಹಿಮ್ಸೆಲ್ಫ್ ಬೈ ಪಾರ್ಟ್ ಟೈಮ್ ಟೀಚಿಂಗ್ ಇನ್ ಝೂರಿಚ್. ಓಕೆ, ಈಗೇನಾತ ಅವ ಪೊಲಿಟಿಕಲ್ ಕಲ್ತ. ಓಕೆ, ಗ್ರ್ಯಾಜುಯೇಟ್ ಆದ. ಸೊ ಆಮೇಲೆ ಗ್ರ್ಯಾಜುಯೇಟ್ ಆದಮೇಲೆ ಝೂರಿಚ್ ಒಳಗೆ ಒಂದು ಪಾರ್ಟ್ ಟೈಮ್ ಟೀಚಿಂಗ್ ಮಾಡ್ತಾನವ. ಓಕೆ, ಆ್ಯಂಡ್ ಆಲ್ ದ ವೈಲ್ ಹಿ ರೆಡ್ ಆ್ಯಂಡ್ ಹಿ ಥಾಟ್ ಅಬೌಟ್ ದ ಪ್ರಾಬ್ಲಮ್ಸ್ ದಟ್ ವೇರ್ ಎಕ್ಸಸೈಸಿಂಗ್ ದ ಮೈಂಡ್ಸ್ ಆಫ್ ದ ಗ್ರೇಟೆಸ್ಟ್ ಫಿಸಿಸ್ಟ್ ಆಫ್ ದ ಡೇ. ಸೊ ಅಲ್ಲಿ ಏನಾಯ್ತಂತಂದ್ರೆ ಅವ ಅದ್ರ ಬಗ್ಗೆ ಓದ್ತಾನೆ, ಏನೇನು ಝೂರಿಚ್ ಒಳಗೆ ಏನೇನು ಪ್ರಾಬ್ಲಮ್ಸ್ ನಡೆದಾವ. ಓಕೆ, ಫಿಸಿಕ್ಸ್ ಒಳಗೆ ಪ್ರೆಸೆಂಟ್ಲಿ ಏನೇನು ಪ್ರಾಬ್ಲಮ್ಸ್ ನಡೆದಾವ. ಓಕೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದ್ರ ಮ್ಯಾಗೆಲ್ಲ ಎಕ್ಸಸೈಸಿಂಗ್ ಮಾಡ್ತಾನೆ, ಅಂದ್ರೆ ರಿಸರ್ಚ್ ಮಾಡ್ತಾನೆ ಅಂತ ಹೇಳ್ತಾನೆ. ಓಕೆ, ಹಿ ವಾಸ್ ನಾಟ್ ಅಕಾಡೆಮಿಕ್, ಹಿ ವಾಸ್ ಅ ವೆರಿ ಕ್ಲಿಯರ್ ಥಿಂಕರ್. ಅವ ಒಂದು ಔಟ್ಪುಟ್ ಬರಬೇಕು ಅಂಥೇಳಿ ಹಂಗೆ ಮನುಷ್ಯ ಅಲ್ಲ, ಅಕಾಡೆಮಿಕ್ ಮನುಷ್ಯ ಅಲ್ಲ. ಬಟ್ ಎಂಥ ಮನುಷ್ಯ ಅದಾನಂತಂದ್ರೆ ಕ್ಲೆವರ್ ಥಿಂಕರ್ ಅಂತ ಹೇಳ್ತಾನೆ. ಕ್ಲೆವರ್ ಥಿಂಕರ್ ಅಂತಂದರೆ ಇಂಟೆಲಿಜೆಂಟ್ ಅಂತ ಹೇಳ್ಬೋದು. ಸೊ ಇಂಟೆಲಿಜೆಂಟ್ ಆದಂಥ ಮನುಷ್ಯ ಅದಾನ. ಓಕೆ, ಫಾರ್ ಹಿಮ್ ಫಿಸಿಕ್ಸ್ ವಾಸ್ ನಾಟ್ ಜಸ್ಟ್ ಮ್ಯಾಥರ್ ಆಫ್ ಹಾರ್ಡ್ ವರ್ಕ್ ಇನ್ ಅ ಲ್ಯಾಬ್ರೇಟ್ರಿ. ಸೊ ಅಬೌಟ್ ಏನಂತಾನೆ ರುದರ್ಫೋರ್ಡ್ ಏನು ಹೇಳ್ತಾನಂತಂದ್ರೆ ಫಿಸಿಕ್ಸ್ ಅಂದ್ರೆ ಹೆಂಗೆ ಬರೀತಾನೆ, ಲ್ಯಾಬ್ರೇಟ್ರಿ ಒಳಗೆ ಹೋಗಿ ಒಂದು ಹಾರ್ಡ್ ವರ್ಕ್ ಮಾಡಿ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಔಟ್ಪುಟ್ ತೊಗೋಕೆ ಫಿಸಿಕ್ಸ್ ಅಂತ ಹೇಳ್ತಾನೆ. ಬಟ್ ಇವ ಏನು ಹೇಳ್ತಾನಂತಂದ್ರೆ ಒಂದು ಸಿಂಪಲ್ ಐಡಿಯಾಸ್ನ ಪೇಪರ್ ಒಳಗೆ ಮತ್ತು ಬ್ಲ್ಯಾಕ್ ಬೋರ್ಡ್ ಮ್ಯಾಗ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಫಿಸಿಕ್ಸ್ ಅಂತ ಹೇಳ್ತಾನೆ ಯಾರು, ಐನ್ಸ್ಟೀನ್. ಓಕೆ, ಸೊ ಅಕಾರ್ಡಿಂಗ್ ಟು ದ ರುದರ್ಫೋರ್ಡ್ ಏನು ಹೇಳ್ತಾನೆ, ಲ್ಯಾಬ್ರೇಟ್ರಿ ಒಳಗೆ ಹಾರ್ಡ್ ವರ್ಕ್ ಮಾಡಿ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಔಟ್ಪುಟ್ ತರಕ್ಕೆ ಫಿಸಿಕ್ಸ್ ಅಂತ ಹೇಳ್ತಾನೆ. ಬಟ್ ಐನ್ಸ್ಟೀನ್ ಹೇಳ್ತಾನೆ ನಿಮ್ದು ಐಡಿಯಾಸ್ನ ಸಿಂಪಲ್ ವೇ ಒಳಗೆ ರಿಪ್ರೆಸೆಂಟ್ ಮಾಡೋಕೆ ಫಿಸಿಕ್ಸ್ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ 1902 ಒಳಗೆ ಐನ್ಸ್ಟೀನ್ ಎಂಟರ್ ದ ಸ್ವಿಚ್ ಪೇಟೆಂಟ್ ಆಫೀಸ್ ಇನ್ ಬರ್ನೆ. ಓಕೆ, ಸೊ ಈಗ ಪಾರ್ಟ್ ಟೈಮ್ ಲೆಕ್ಚರರ್ ಇದ್ದ. ನೆಕ್ಸ್ಟ್ 102 ಒಳಗೆ 1902 ಒಳಗೆ ಏನಾಗ್ತದೆ ಅಂತಂದ್ರೆ ಒಂದು ಪೇಟೆಂಟ್ ಆಫೀಸರ್ ಹಾಕಿ ಸ್ವಿಚ್ ಒಳಗೆ ಹೋಗ್ತಾನೆ. ಓಕೆ, he was not a high status job nor was it was a very demanding one. Einstein had to express the working of new invention submitted to the office in a plain language. Okay, so ಅವ ಏನು ಒಂದು ಹೈ ಸ್ಟೇಟಸ್ ಜಾಬ್ನಾಗ ಇದ್ದಿದ್ದಿಲ್ಲ ಐನ್ಸ್ಟೈನ್. ಓಕೆ, ಬಟ್ ಅವ ಏನು ವರ್ಕ್ ಮಾಡ್ತಿದ್ದಲ್ಲ ಅದನ್ನೆಲ್ಲನೂ ಒಂದು ನ್ಯೂ ಇನ್ವೆನ್ಷನ್ಸ್ ಆಗಿ ಆಫೀಸಿಗೆ ಸಬ್ಮಿಟ್ ಮಾಡ್ತಿದ್ದ ಅಂತ ಹೇಳ್ತಾನೆ. ಏನೇ ಒಂದು ಅವ ಎಲ್ಲಿ ಹೋಗಿರ್ತಾನೆ ಅಲ್ಲಿ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ಸ್ನ ಕಲೆಕ್ಟ್ ಮಾಡಿ ಅದ್ರ ಮ್ಯಾಗ ಒಂದು ಹೊಸ ಇನ್ವೆನ್ಷನ್ಸ್ ಮಾಡ್ಕೋತ ಸೊ ಆ ಆಫೀಸಿಗೆ ಪ್ರೆಸೆಂಟ್ ಮಾಡ್ತಿದ್ದ ಅಂತ ಹೇಳ್ತಾನೆ. ಓಕೆ, ಇಟ್ ವಾಸ್ ಅ ಯೂಸ್ಫುಲ್ ಎಕ್ಸ್ಪೀರಿಯನ್ಸ್ ಬಟ್ ಮೋರ್ ಪರ್ಟಿಕ್ಯುಲರ್ಲಿ ದ ಆಫೀಸ್ ಅಫೋರ್ಡೆಡ್ ಐನ್ಸ್ಟೀನ್ ಪ್ಲೆಂಟಿ ಆಫ್ ಟೈಮ್ ಫಾರ್ ಹಿಸ್ ಓನ್ ರಿಸರ್ಚ್ ಆ್ಯಂಡ್ ಆನ್ ದ ಆಫ್ ದ ಜಾಬ್. ಓಕೆ, ಅವ ಅಲ್ಲಿ ಹೋಗ್ಕೊಳ್ಳೆ ತಂದೆ ಆದಂಥ ಓನ್ ರಿಸರ್ಚಿಗೆ ಜಾಸ್ತಿ ಟೈಮ್ ಕೊಟ್ಟಾನ ಅಂತ ಹೇಳ್ತಾನೆ. ಓಕೆ, ಸೊ ಅವಾಗ ಏನಾಗ್ತದೆ 1905 ಒಳಗೆ ಅವ 5 ಪೇಪರ್ಸ್ನ ಪಬ್ಲಿಷ್ ಮಾಡ್ತಾನೆ. 3 ಪೇಪರ್ಸ್ನಾಗ ಏನದ ಅಂತಂದ್ರೆ 3 of which are 50 to be compared with the publication of the ವರ್ಕ್ ಆಫ್ ಕಾಪರ್ನಿಕಸ್ ಆ್ಯಂಡ್ ನ್ಯೂಟನ್. ಕಾಪರ್ನಿಕಸ್ ಮತ್ತು ನ್ಯೂಟನ್ ಏನು ವರ್ಕ್ ಮಾಡಿರ್ತಾರಲ್ಲ ಆ 3 ಪೇಪರ್ಸ್ನಾಗ ಅವ್ರದ್ದು ಅಂತ ಹೇಳ್ತಾನೆ. ಆಮೇಲೆ ಅವನದು 2 ಪೇಪರ್ಸ್ ಮಾಡ್ತಾನೆ. ಫಸ್ಟ್ ಒನ್ ಯಾವುದು ಓನ್ ಪೇಪರ್ಸ್ 2 ಮಾಡ್ತಾನೆ. ಯಾವುದು E=mc², ದ ಫೇಮಸ್ ಇಕ್ವೇಷನ್ ಇವನು. ಓಕೆ, ಅದ್ರ ಮ್ಯಾಗ ಬಂದು ಮಾಡಿರ್ತಾನೆ. ಆಮೇಲೆ ಇನ್ನೂ ಒಂದು ಅಂತಂದ್ರೆ ಸೋ ಡ್ಯಾನ್ಸ್ ವಿತ್ ಐಡಿಯಾ ಆಫ್ ವಾಸ್ ಇಟ್ ದ ಪೇಪರ್ ಸೊ ಒರಿಜಿನಲ್ ವಾಸ್ ಇಟ್ ಕನ್ವಿನಿಯೆಂಟ್ ಇಟ್ ರಿಪ್ರೆಸೆಂಟ್. ಸೊ ಇನ್ನೊಂದು ಅಂತಂದ್ರೆ ಇಂಪ್ಲಿಮೆಂಟೇಷನ್ಸ್ ಮೇಲೆ ಮಾಡ್ತಾನೆ ಅಂತ ಹೇಳ್ತಾನೆ. ಸೊ ಇಲ್ಲ ಒಂದು ಯಾವುದು E=mc², ಇನ್ನೂ ಒಂದು ಯಾವುದು ಥಿಯರಿ ಆಫ್ ರಿಲೇಟಿವಿಟಿ. ಓಕೆ, ಸೊ 2 ಪೇಪರ್ ತಂದು ಓನ್ ಮಾಡ್ತಾನೆ. ಇನ್ನು 3 ಪೇಪರ್ ಏನದ ಕಾಪರ್ನಿಕಸ್ ಮತ್ತು ನ್ಯೂಟನ್ ಏನು ಮಾಡಿರ್ತಲ್ಲ ಅದ್ರ ಮೇಲೆ ಬರೀತಾನೆ. ಸೊ ಟೋಟಲಿ 1905 ಒಳಗೆ 5 ಪೇಪರ್ ಪಬ್ಲಿಷ್ ಮಾಡ್ತಾನೆ. 3 ಪೇಪರೇ ಕಾಪರ್ನಿಕಸ್ ಮತ್ತು ನ್ಯೂಟನಿಂದ ವರ್ಕ್ ಇರ್ತದೆ. 2 ಪೇಪರ್ ತಂದು ಓನ್ ಇರ್ತದೆ. 1 ಪೇಪರ್ ಒಳಗೆ E=mc², 1 ಪೇಪರ್ ಒಳಗೆ ಥಿಯರಿ ಆಫ್ ರಿಲೇಟಿವಿಟಿ ಇರ್ತದೆ. ಓಕೆ, ಸೊ ನೆಕ್ಸ್ಟ್ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಈ ವಿಡಿಯೋ ಒಳಗೆ ಬರೀ ನ್ಯೂಟನ್ ಅಂತೀವಿ ಐನ್ಸ್ಟೀನ್ ಎಲ್ಲಿ ಹುಟ್ಟದ, ಹೆಂಗೆ ಒಂದು ಸ್ಕೂಲ್ ಆಯ್ತು, ಒಂದು ಸ್ಕೂಲ್ ಆಯ್ತು, ಎಲ್ಲಿ ಪೊಲಿಟಿಕಲ್ ಕಲ್ತ, ಫಸ್ಟ್ ಟೈಮ್ ಹೆಂಗೆ ಫೇಲ್ ಆದ, ಅವ್ನ ಮ್ಯಾಗ ಏನು ಇಂಟ್ರೆಸ್ಟ್ ಇತ್ತು. ಓಕೆ,
ಮ್ಯೂಸಿಕ್ ಆ್ಯಂಡ್ ಗಾಡಿಗೆ ಭಾಳ ಬಿಲೀವ್ ಮಾಡ್ತಿದ್ದ. ಆಮೇಲೆ 2 ಆಥರ್ಸ್ ಅವನಿಗೆ ಇನ್ಫ್ಲುಯೆನ್ಸ್ ಮಾಡ್ತಿದ್ರು. ಅವ ಏನು ಕ್ಲಾಸ್ನಾಗ ಹೋಗಿ ಕುಂತು ಕಲಿಯೋಂಥ ಮನುಷ್ಯ ಇದ್ದಿದ್ದಿಲ್ಲ. ತಂದೆ ಆದಂಥ ಏನು ಕಲ್ತ್ರು ತಾನೇ ಓನಾಗಿ ಡಿಪ್ಲಿ ಆಗಿ ಓದಿ ಕಲಿತಿದ್ದ. ಸೊ ಪೊಲಿಟಿಕಲ್ ಹೆಂಗೆ ಮುಗಿಸ್ದ, ಆಮೇಲೆ ಪೊಲಿಟಿಕಲ್ ಆದಮೇಲೆ ಪಾರ್ಟ್ ಟೈಮ್ ಜಾಬ್ ಸೇರಿದ, ಆಮೇಲೆ ಮತ್ತು ಪೇಟೆಂಟ್ ಆಫೀಸರು ಅದ. ಸೊ ಆಮೇಲೆ ಅಲ್ಲಿ ಎಲ್ಲೇ ಹೋದರೂ ಅವನದು ಓನ್ ವರ್ಕ್ ಮಾಡಿ ರಿಸರ್ಚ್ ಮಾಡಿ, ಅಂದರೆ ಆಫೀಸ್ ವರ್ಕ್ ಇತ್ತ ತಂದೆ ಓನ್ ಏನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ತಂದೆ ಒಂದು ಓನ್ ರಿಸರ್ಚ್ ಮಾಡ್ತಿದ್ದ ಅಂತ ಹೇಳ್ತಾನೆ. ಓಕೆ, ಸೊ ಇದನ್ನೆಲ್ಲ ನೋಡಿದ್ರೆ ಏನು ಹೇಳ್ಬೋದು, ಐನ್ಸ್ಟೀನ್ ಈಸ್ ಅ ಕ್ಲೆವರ್ ಪರ್ಸನ್ ಅಂತ ಹೇಳ್ಬೋದು. ಓಕೆ, ಸೊ 5 ಪೇಪರ್ಸ್ ಪಬ್ಲಿಷ್ ಮಾಡ್ತಾನೆ. 5 ಪೇಪರ್ಸ್ ಒಳಗೆ 3 ಪೇಪರ್ಸ್ ನ್ಯೂಟನ್ ಮತ್ತು ಕಾಪರ್ನಿಕಸಿಂದ ವರ್ಕ್ ಇರ್ತದೆ. 2 ಪೇಪರು E=mc² ಮತ್ತು ಥಿಯರಿ ಆಫ್ ರಿಲೇಟಿವಿಟಿ ಮ್ಯಾಗ ಮಾಡ್ತಾನೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ.